ಭವಿಷ್ಯವನ್ನ ನುಡಿಯುವುದರಲ್ಲಿ ಸಾಕಷ್ಟು ಫೇಮಸ್ ಆಗಿರುವ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಇನ್ನೊಂದು ಭವಿಷ್ಯವನ್ನ ನುಡಿದಿದ್ದಾರೆ. ದೇಶದ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಕೋಡಿಮಠದ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದು ಇದು ಸಾಕಷ್ಟು ಜನರ ಗೊಂದಲಕ್ಕೆ ಕಾರಣವಾಗಿದೆ. ಮಳೆ, ಜಲಪ್ರಳಯ ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದಂತೆ ಕೋಡಿ ಶ್ರೀಗಳು ಇನ್ನೊಂದು ಭವಿಷ್ಯವನ್ನು ನುಡಿದಿದ್ದು ಇದನ್ನು ಕೇಳಿದ ಸಾಕಷ್ಟು ಜನರು ಆಘಾತವನ್ನು ಕೂಡ ಹೊರಹಾಕಿದ್ದಾರೆ. ಹಾಗಾದರೆ ಕೋಡಿಮಠದ ಶ್ರೀಗಳು ನುಡಿದ ಭವಿಷ್ಯ ಏನು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನ್ಯೂಸ್ ಆನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಮಾಧ್ಯಮಗಳ ಮುಂದೆ ಮಾತನಾಡಿದ ಕೋಡಿಮಠದ ಶ್ರೀಗಳು ದೇಶದಲ್ಲಿ ಮುಂದೆ ಆಗಲಿರುವ ರಾಜಕೀಯ ಬದಲಾವಣೆಗಳು ಮತ್ತು ಜನರು ಎದುರಿಸಬೇಕಾದ ಕಂಟಕಗಳ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ. ದೇಶದ ರಾಜಕೀಯದ ಬಗ್ಗೆ ಮಾತನಾಡಿದ ಕೋಡಿಮಠದ ಶ್ರೀಗಳು ದೇಶದ ರಾಜಕಾರಣವನ್ನು ಕುರುಕ್ಷೇತ್ರಕ್ಕೆ ಹೋಲಿಕೆ ಮಾಡಿದ್ದಾರೆ. ಇನ್ನು ದೇಶದ ರಾಜಕಾರಣವನ್ನು ಕುರುಕ್ಷೇತ್ರಕ್ಕೆ ಹೋಲಿಕೆ ಮಾಡಿರುವ ಕೋಡಿಮಠದ ಶ್ರೀಗಳು ಅಭಿಮನ್ಯು ಪತ್ನಿ ಪಾರ್ಲಿಮೆಂಟ್ ಪ್ರವೇಶವನ್ನು ಮಾಡಲಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಶುಭಕ್ಕಿಂತ ಅಶುಭವೇ ಹೆಚ್ಚು ಎಂದು ಹೇಳಿದ್ದಾರೆ ಕೋಡಿಮಠದ ಶ್ರೀಗಳು. ಇನ್ನು ಈ ವರ್ಷ ಜಲವೃಷ್ಟಿ ಆಗಲಿದ್ದು ಜನರು ಅಗ್ನಿಕಂಟಕ, ಜಲಕಂಟಕ ಮತ್ತು ವಾಯುಕಂಟಕವನ್ನು ಎದುರಿಸಬೇಕಾಗಿದೆ. ಇನ್ನು ಭೂಮಿಯ ಮೇಲೆ ಗುರುವಾಗಿದ್ದವನು ಶಿಷ್ಯನಾಗಲಿದ್ದಾನೆ ಮತ್ತು ಶಿಷ್ಯನಾಗಿದ್ದವನು ಗುರುವಾಗಲಿದ್ದಾನೆ. ಭೂಮಿಯ ಮೇಲೆ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚಾಗಲಿದೆ. ಭೂಮಿಯ ಮೇಲೆ ಹೆಣ್ಣಿನ ಪ್ರಾಬಲ್ಯ ಹೆಚ್ಚಾಗುವುದರಿಂದ ಒಳ್ಳೆಯದು ಆಗಬಹುದು ಅಥವಾ ಕೆಟ್ಟದ್ದು ಆಗಬಹುದು ಎಂದು ಹೇಳಿದ್ದಾರೆ ಕೋಡಿಮಠದ ಶ್ರೀಗಳು. ಮನಸ್ಸು, ಕಣ್ಣು ಮತ್ತು ಕೋಪವನ್ನು ಸರಿಯಾಗಿ ನಿಯಂತ್ರಿಸದಿದ್ದರೆ ಅಂತಹ ವ್ಯಕ್ತಿ ಕಂಟಕಗಳನ್ನು ಎದುರಿಸಬೇಕಾಗುತ್ತದೆ. ಈ ಕಾರಣಗಳಿಂದ ಮನುಷ್ಯನಾದವನು ಬದುಕಿರುವಾಗಲೇ ಅರಿಷಡ್ ವರ್ಗಗಳನ್ನು ಜಯಿಸಬೇಕು ಎಂದು ಹೇಳಿದ್ದಾರೆ ಕೋಡಿಮಠದ ಶ್ರೀಗಳು. ರಾಜಕಾರಣದಲ್ಲಿ ಅಭಿಮನ್ಯು ಪತ್ನಿ ಪಾರ್ಲಿಮೆಂಟ್ ಪ್ರವೇಶವನ್ನು ಮಾಡಲಿದ್ದಾಳೆ ಎಂದು ಕೋಡಿಮಠದ ಶ್ರೀಗಳು ಹೇಳಿದ್ದು ಇದು ಸಾಕಷ್ಟು ಜನರ ಗೊಂದಲಕ್ಕೆ ಕಾರಣವಾಗಿದೆ. ಕೋಡಿಮಠದ ಶ್ರೀಗಳು ನುಡಿದ ಈ ಭವಿಷ್ಯವಾಣಿ ನಿಜವಾಗುತ್ತಾ ಅಥವಾ ಇಲ್ಲವ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ.